ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕೋಲಾಹಲ ಜಾಸ್ತಿ ಆಗಿತ್ತು. ಅದರಲ್ಲೂ ಕೂಡ ಯಾವಾಗ ಕ್ರಾಸ್ ವೋಟಿಂಗ್ ಆಯಿತು, ಕ್ರಾಸ್ ವೋಟಿಂಗ್ ಆಗ್ತಿದ್ದಂಗೆ ಬಿಜೆಪಿಯಲ್ಲಿ ಇದ್ದಂತಹ ಕೆಲವೊಂದಷ್ಟು ಆಂತರಿಕ ಗೊಂದಲಗಳು ಎಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಅದಾದ ನಂತರ ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿದ್ರು. ಹೈಕಮಾಂಡ್ಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಲಾಗಿದೆ. ಇದೀಗ ಈ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಅಡ್ಡ ಮತದಾನಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ. ಸತ್ಯ ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು. ಅಡ್ಡ ಮತದಾನ ಮಾಡಿದವರ ವಿರುದ್ಧ ವಿಜಯೇಂದ್ರ ಕಿಡಿಕಾರ್ತಿದ್ದಾರೆ. ಪಕ್ಷ ಅಡ್ಡ ಮತದಾನ ಮಾಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೆ. ಮಂಜುನಾಥನ ದರ್ಶನದ ಬಳಿಕ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯರ ಮಾತಿಗೆ ಗೌರವ ಕೊಟ್ಟು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೇನೆ. ಅಡ್ಡ ಮತದಾನದ ವಿಚಾರದಲ್ಲಿ ನನಗೆ ಕಾರ್ಯಕರ್ತರಿಗೆ ನೋವಾಗಿದೆ. ಸತ್ಯಾಸತ್ಯತೆ ತಿಳಿಯೋಕೆ ಅಂತ ಆಣೆ ವಿಚಾರವನ್ನ ತಿಳಿಸಿದಂಥದ್ದು. ಆದ್ರೆ ಪಕ್ಷದ ಹಲವರು ಇದು ಬೇಡ ಅಂತ ಹೇಳಿದ್ರು. ನಾನು ನಂಬುವಂತಹ ಧರ್ಮಸ್ಥಳಕ್ಕೆ ಬಂದು ದರ್ಶನವನ್ನ ಮಾಡಿದ್ದೇನೆ. ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಅನ್ನೋದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವನ್ನ ಎಬ್ಸಿತ್ತು. ಹಲವರು ಅದನ್ನ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮ್ಗಿಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾರೆ, ಈ ವಿಚಾರ ನನ್ಗೆ ಇಷ್ಟ ಇಲ್ಲ ಅಂತ. ಹಾಗಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಅದನ್ನ ಕೈ ಬಿಟ್ಟಿದ್ದೆ. ನನ್ನ ವಿರುದ್ಧ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ. ನಾನು ಅಧ್ಯಕ್ಷನಾಗಿ ಕೀಳು ಮಟ್ಟದ ಕೆಲಸವನ್ನ ಮಾಡೋದಿಲ್ಲ. ಎಸ್.ಟಿ. ಸೋಮಶೇಖರ್ ವಿರುದ್ಧ ವಿಜಯೇಂದ್ರ ಅವರು ಆರೋಪವನ್ನ ಮಾಡ್ತಿದ್ದಾರೆ. STSಗೆ 2 ರಿಂದ 3 ಶಾಸಕರೊಂದಿಗೆ ಸಂಪರ್ಕ ಇದೆ. ಶಾಸಕರೊಂದಿಗೆ ಸಂಪರ್ಕ ವಿಚಾರ ನಮಗೆ ಗೊತ್ತಾಗಿದೆ. ಆ ವಿಚಾರ ನಮಗೂ ಗೊತ್ತು. ಇದನ್ನ ಮುಚ್ಚಿ ಹಾಕೋದಕ್ಕೆ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲವೂ ಕೂಡ ಕಾಲವೇ ನಿರ್ಧಾರ ಮಾಡುತ್ತದೆ. DK ಶಿವಕುಮಾರ್ ಅವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜೇಶ್ ನಾಯ್ಕರ ಹತ್ರ ಬಂದು ಅವ್ರ ಮನೆಗೆ ಬಂದ್ರೆ DK ಶಿವಕುಮಾರ್ ನಮ್ಮವ್ರೆ ಅಂತೇಳಿ ರಾಜೇಶ್ ನಾಯ್ಕರಿಗೂ ಅನಿಸ್ತದೆ. ಬ್ರಿಜೇಶ್ ಚೌಟ್ರ ಮನೆಗೆ ಬಂದ್ರೆ ನಮ್ಮವ್ರೆ ಅಂತೇಳಿ ಅವ್ರಿಗೂ ಅನಿಸ್ತದೆ. ಅಂತ ಒಂದು ಬಹುಮುಖ ಪ್ರತಿಭೆಗಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಸಮಯ ಬಂದಾಗ ರಾಜ್ಯದ ಜನ ಉತ್ತರವನ್ನು ಕೊಡ್ತಾರೆ. ನನ್ನ ಬಗ್ಗೆ ಏನು ಅನುಮಾನಗಳು ಹುಟ್ಟಾಕಿದ್ರು ಅದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ. DK ಶಿವಕುಮಾರ್ ಅವ್ರ ಪಾತ್ರ ಇದೆಯಾ ಇಲ್ವಾ? ನಮ್ಮ ಶಾಸಕರು ಯಾರು ಕೂಡ ವಾಲಂಟಿಯರ್ ಆಗಿ ಹೋಗಂತ ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರ ಪ್ರಯತ್ನ, ಯಾರ್ಯಾರು ಷಡ್ಯಂತ್ರಗಳಿತ್ತು ಎಲ್ಲ ಕೂಡ ಗೊತ್ತಾಗ್ತದೆ. ನಿಮಗೆ ಮುಂದೆ CM ಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕಂಟಿನ್ಯೂ ಆದ್ರೆ CM ಸ್ಥಾನ ತಪ್ಪಿಸೋದಕ್ಕೆ ಅಂದ್ರೆ ಈ ಟೈಪ್ ಏನಾದ್ರು ನಿಮ್ಮ ಪಕ್ಷದಲ್ಲಿ ಈ ರೀತಿ ನಡೀತಾ ಇದೆ? ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇನೆ ರಾಜ್ಯ ನಾಯಕರ ಇದ್ದಂತ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ನನ್ನನ್ನು ನೀವು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ಬಲಪಡಿಸಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ನಮ್ಮ ಹಿರಿಯರು ಆ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಬೇಕು. ಅಂಡ್ ವಿ ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್ ಅಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ವಿಲ್ ಕಮ್ ಬ್ಯಾಕ್ ಟು ಪವರ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನೋದನ್ನ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ, ರಾಜ್ಯ ನಾಯಕರ ಸಮ್ಮುಖದಲ್ಲಿ ಹೇಳಿದ್ದೆ. ನನ್ನ ಬಗ್ಗೆ ಏನು ಅನುಮಾನಗಳು ಹುಟ್ಟಾಕಿದ್ರು ಅದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ. DK ಶಿವಕುಮಾರ್ ಅವ್ರ ಪಾತ್ರ ಇದೆಯಾ ಇಲ್ವಾ? ನಮ್ಮ ಶಾಸಕರು ಯಾರು ಕೂಡ ವಾಲಂಟಿಯರ್ ಆಗಿ ಹೋಗಂತ ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರ ಪ್ರಯತ್ನ, ಯಾರ್ಯಾರು ಷಡ್ಯಂತ್ರಗಳಿತ್ತು ಎಲ್ಲ ಕೂಡ ಗೊತ್ತಾಗ್ತದೆ. ನಿಮಗೆ ಮುಂದೆ CM ಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕಂಟಿನ್ಯೂ ಆದ್ರೆ CM ಸ್ಥಾನ ತಪ್ಪಿಸೋದಕ್ಕೆ ಅಂದ್ರೆ ಈ ಟೈಪ್ ಏನಾದ್ರು ನಿಮ್ಮ ಪಕ್ಷದಲ್ಲಿ ಈ ರೀತಿ ನಡೀತಾ ಇದೆ? ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇನೆ ರಾಜ್ಯ ನಾಯಕರ ಇದ್ದಂತ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ನನ್ನನ್ನು ನೀವು
ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಇವಾಗ ಏನಾಗ್ತಾ ಇತ್ತು ಈ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ BY ವಿಜಯೇಂದ್ರ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಅವ್ರ ಮೇಲಿದ್ದಂತಹ ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಜೊತೆ ಹಾಗೂ DKಶಿ ಜೊತೆ ಯಾವ ರೀತಿಯಾದಂತಹ ಉತ್ತಮ ಬಾಂಧವ್ಯ ಇಲ್ಲ, ಅದು ವ್ಯವಹಾರ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆನಲ್ಲಿ ST ಸೋಮಶೇಖರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಬಳಿ ಕೂಡ ಭೇಟಿಯಾಗಿ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಬಳಿಕ ನೇರವಾಗಿ ಧರ್ಮಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ವಿಜೇಂದ್ರ ಅವರು ಇವತ್ತು ಧರ್ಮಸ್ಥಳದ ಮಂಜುನಾಥೇಶ್ವರ ಒಂದು ದರ್ಶನವನ್ನು ಪಡೆದುಕೊಂಡು ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಪಡಿಸುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ವಿಜೇಂದ್ರ ಅವರು ಬಿಜೆಪಿ ಪಾಳ್ಯದಲ್ಲಿ ಅಡ್ಡ ಮತದಾನ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಶಾಸಕರು, ಬಿಜೆಪಿಯ ಯಾವೆಲ್ಲ ಶಾಸಕರು ಇದ್ದಾರೆ ಅವರೆಲ್ಲರೂ ಸಹಿತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆನೂ ಕೂಡ ಆನೆ ಪ್ರಮಾಣ ಮಾಡಲಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಪಕ್ಷದಲ್ಲಿ ಹಲವು ಹಿರಿಯರು ಸಹಿತ ಅದನ್ನ ವಿರೋಧನ ವ್ಯಕ್ತಪಡಿಸಿದ್ರು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು ಬೇಡ, ಆನೆ ಪ್ರಮಾಣ ಅಂತಕ್ಕಂಥದ್ದು ಈ ಒಂದು ವಿಚಾರ ಬೇಡ ಅನ್ನುವಂತ ಮಾತನ್ನು ಕೂಡ ಹಲವು ಬಿಜೆಪಿಯ ನಾಯಕರು ಕೂಡ ಹೇಳಿದ್ರು. ಇದಕ್ಕೆ ತೀವ್ರ ವಿರೋಧ ಅಂತ ಸಂದರ್ಭದಲ್ಲಿ ಅದನ್ನು ಕೈ ಬಿಡಲಾಗಿತ್ತು. ಆದ್ರೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿಜೇಂದ್ರ ಅವರು ನೇರವಾಗಿ ಅವರೇ ಒಂದು ಧರ್ಮಸ್ಥಳ ಒಂದು ಮಂಜುನಾಥನ ಒಂದು ಸನ್ನಿಧಿಗೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡುವ ಮುಖಾಂತರ ಈ ಒಂದು ಅಡ್ಡ ಮತದಾನಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಪಕ್ಷನಿಷ್ಠನಾಗಿ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು, ಯಾರೆಲ್ಲ ಒಂದು ಅಡ್ಡ ಮತದಾನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಪಕ್ಷ ಕ್ರಮ ಕೈಗೊಳ್ಳಿದೆ ಅನ್ನುವಂತ ಸಂದೇಶವನ್ನು ರವಾನೆ ಮಾಡುವಂತ ಪ್ರಯತ್ನಕ್ಕೆ ಇವತ್ತು ವಿಜೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಕೂಡ ಇವತ್ತು ಮಂಜುನಾಥನ ಒಂದು ದರ್ಶನ ಪಡೆದುಕೊಂಡು ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡುವ ಮುಖಾಂತರ ಅವರ ಮೇಲಿನ ಒಂದಿಷ್ಟು ಆಪಾದನೆಗಳೇನಿದಾವೆ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಇರತಕ್ಕಂತಹ ಬಿಜೆಪಿ ಪಾಳ್ಯದಲ್ಲಿ ಶಾಸಕರು ಅಡ್ಡ ಮತದಾನ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೆರೆ ಎಳೆಯುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಅಡ್ಡ ಮತದಾನ ಆಗಿದೆ, ಆ ಒಂದು ಅಡ್ಡ ಮತದಾನಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆದ್ರೆ ಕೆಲವು ಶಾಸಕರು ಪಕ್ಷ ದ್ರೋಹಿ ಕೆಲಸವನ್ನ ಮಾಡಿದ್ದಾರೆ, ಅವರ ವಿರುದ್ಧವಾಗಿ ಈಗಾಗಲೇ ಒಂದು ಹೈಕಮಾಂಡ್ ನಾಯಕರು ಕೂಡ ವರದಿ ಸಲ್ಲಿಸಿದ್ದೇವೆ ಮತ್ತು ಯಾರೆಲ್ಲ ಒಂದು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಕೆಲವೊಂದಿಷ್ಟು ಪ್ರಾಥಮಿಕ ವರದಿಗಳು ಕೂಡ ಇದಾವೆ, ನಮಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳಿದಾವೆ, ಅದರ ಮಾಹಿತಿ ಅನ್ವಯ ಪಕ್ಷ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಶಾಸಕ ST ಸೋಮಶೇಖರ್ ಅವರು ಕೂಡ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ವಿಜೇಂದ್ರ ಆಗಿರ್ಬೋದು ಮತ್ತೆ ಆರ್ ಅಶೋಕ್ ಅವರು ಆಗಿರ್ಬೋದು, ಅವರ ಒಂದು ಒಳ ಜಗಳ, ಒಂದಿಷ್ಟು ಒಳ ರಾಜಕೀಯದಿಂದಲೇ ಈ ಒಂದು ಅಡ್ಡ ಮತದಾನ ಆಗಿದೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು, ಆರೋಪ ಕೂಡ ಮಾಡಿದ್ರು. ಆ ಆರೋಪಕ್ಕೂ ಸಹಿತ ಈ ಅಡ್ಡ ಮತದಾನಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಆದ್ರೆ ಯಾರೆಲ್ಲ ಪಕ್ಷ ದ್ರೋಹಿ ಕೆಲಸ ಮಾಡಿದ್ದಾರೆ, ಈಗ ST ಸೋಮಶೇಖರ್ ಅವರಿಗೂ ಸಹಿತ ಒಂದಿಷ್ಟು 2-3 ಶಾಸಕರು ನಮ್ಮ ಬಿಜೆಪಿ ಪಾಳ್ಯದಲ್ಲಿ ಕೂಡ ಸಂಪರ್ಕಕ್ಕಿದ್ದಾರೆ, ಅವ್ರು ಯಾರು ಅನ್ನುವಂಥದ್ದು ಕೂಡ ನಮಗೂ ಕೂಡ ಮಾಹಿತಿ ಸಿಗ್ತಾ ಇದೆ, ಅವ್ರ ಮೇಲೆ ಕ್ರಮವನ್ನು ಕೂಡ ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತೇವೆ ಅನ್ನುವಂತ ಮಾತನ್ನು ಕೂಡ ವಿಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಸುಕನ್ಯಾ, ಒಂದು ಅವರೇ ಕೂಡ ಆನೆ ಪ್ರಮಾಣ ಮಾಡೋಣ ಅನ್ನುವಂತ ಮಾತನ್ನು ಕೂಡ ಹೇಳಿಕೆ ಕೊಟ್ಟಿದ್ರು, ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ತಾವು ಒಂದು ಹೇಳಿರ್ತಕ್ಕಂಥ ಹೇಳಿಕೆ ಬದ್ಧರಾಗಿರಬೇಕು, ಮತ್ತೆ ಈಗ ಅವರ ಒಂದು ನೇತೃತ್ವದಲ್ಲಿರ್ತಕ್ಕಂತಹ ಒಂದು ಬಿಜೆಪಿಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆದಂತೆ ಕಾಣ್ತಾ ಇದೆ. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡ್ತಾರೆ ಅಂದ್ರೆ ಒಂದು ಆರ್ ಅಶೋಕ್ ಅವರು ಹೊಣೆಗಾರಿಕೆ ಬರಬೇಕು, ಇನ್ನೊಂದು ವಿಜೇಂದ್ರ ಅವರು ಹೊಣೆಗಾರಿಕೆ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಬಹಳ ಖಾರವಾಗಿ ಕೂಡ ಅವ್ರನ್ನ ಪ್ರಶ್ನೆ ಮಾಡಿದೆ ಅನ್ನುವಂಥದ್ದು. ತಾವು ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ರಿ, ತಮ್ಮ ಪಕ್ಷ ಸಂಘಟನೆ ಹೇಗಿದೆ, ವಿರೋಧ ಪಕ್ಷ ನಾಯಕರ ಒಂದು ಸಂಘಟನೆ ಹೇಗಿದೆ ಅನ್ನುವಂಥದ್ದು ಈ ಒಂದು ಅಡ್ಡ ಮತದಾನವೇ ಉದಾಹರಣೆ ಅನ್ನುವಂತ ಮಾತನ್ನು ಕೂಡ ಬಹಳ ಗಂಭೀರವಾಗಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಪರಿಗಣಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದರಿಂದ ಡಿಸ್ಟರ್ಬ್ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಸಹಿತ ಈಗ ಧರ್ಮಸ್ಥಳದ ಮಂಜುನಾಥನ ದರ್ಶನದ ಮೊರೆ ಕೂಡ ಹೋಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡ್ರಿ, ಈಗ ಆಲ್ರೆಡಿ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು, ಅವರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರು, ಜೊತೆಯಲ್ಲಿ DKಶಿ ಜೊತೆ ಇವರು ಕೂಡ ಕೈ ಜೋಡಿಸಿದ್ದಾರೆ, ಅವರಿಗೆ ಸಾಥ್ ಕೊಡ್ತಿದ್ದಾರೆ ಅನ್ನುವಂಥ ವಿಚಾರ. ಮತ್ತೊಂದು ಕಡೆನಲ್ಲಿ 2 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 2 ವಿಚಾರವನ್ನ ಕೂಡ ಇದೀಗ ಕನ್ಕ್ಲೂಡ್ ಮಾಡಿದ್ದಾರೆ, ಅಂದ್ರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.